ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಸೆಟ್ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸೆಟ್ ದೋಸೆ ಹೇಗೆ ಮಾಡೋದಂತ ನೋಡೋಣ. ಈಗ ಇದಕ್ಕೆ ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತಗೋತೀನಿ. ಅದೇ ಗ್ಲಾಸಲ್ಲಿ 1/4 ಗ್ಲಾಸ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಚೂರು ಮೆಂತೆ ಹಾಕೋತೀನಿ. ಮತ್ತು 1 ಗ್ಲಾಸ್ ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ತೆಳಗಿರೋ ಅವಲಕ್ಕಿನೂ ಹಾಕೋಬೋದು. ಇದು ಇವಾಗ 5 ರಿಂದ 6 ಗಂಟೆ ಚೆನ್ನಾಗಿ ನೆನಿಬೇಕು. ಇದು ಇವಾಗ 5 ಅವರ್ಸ್ ಚೆನ್ನಾಗಿ ನೆಂದಿದೆ. ಇದಕ್ಕೆ 1 ಬೌಲಷ್ಟು ತೆಂಗಿನಕಾಯಿ ಹಾಕೋತೀನಿ. ಇವಾಗ ನುಣ್ಣಗೆ ರುಬ್ಕೋಬೇಕು ಅದನ್ನು. ರುಬ್ಬುವಾಗ ಚೂರು ಉಪ್ಪು ಹಾಕೋತೀನಿ. ಇವಾಗ ನುಣ್ಣಗೆ ರುಬ್ಕೋಬೇಕು ಇದನ್ನು. ರುಬ್ಕೊಂಡಾಗಿದೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಹದದಲ್ಲಿದ್ದರೆ ಸಾಕಾಗುತ್ತೆ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇದನ್ನು ಇವಾಗ ಫರ್ಮೆಂಟೇಷನ್ಗೆ ಬಿಡಬೇಕು. ಮಾರ್ನಿಂಗ್ ಮಾಡೋದಾದರೂ ಆಗುತ್ತೆ. ಮಾರ್ನಿಂಗ್ ಮಾಡೋದಾದರೆ ಸೋಡಾ ಹಾಕ್ಕೋಬೇಕು. ಇದಕ್ಕೆ ಸೋಡಾ ಹುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ರಾತ್ರಿ ರುಬ್ಬಿಟ್ಕೊಂಡು ಮಾರ್ನಿಂಗ್ ಇದನ್ನು ಮಾಡ್ಕೋತೀನಿ. ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಎಣ್ಣೆ ಸವರಿ ಕಾವೇಲಿನ ಕಾಯಕ್ಕೆ ಮಡಗಿದ್ದೀನಿ. ಈಗ ಕಾವಲಿ ಕಾದಿದೆ. ದೋಸೆ ಇಕ್ಕೊಳ್ಳೋಣ. ಅದ್ರ ಮೇಲೆ ಈ ಥರ ಡಾಟ್ ಬೀಳುತ್ತೆ. ಈ ಕಡೆ ಬೆಂದಿದೆ. ಇದನ್ನು ಮಗ್ಸಿ ಹಾಕೋಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇದನ್ನು ಮಗ್ಸಿ ಹಾಕೊಳ್ತೀನಿ. ಇವಾಗ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.